ಸ್ನೇಹಿತರೆ ನಮಸ್ಕಾರ, ಅನ್ವೇಷಣೆಗೆ ಸ್ವಾಗತ. ನಿಮ್ಮಪ್ಪ ಇದನ್ನ ಆಡ್ಬಿಟ್ಟು ಸಾಲ ತಗೊಂಡಿದ್ದ ನಗದು ಗೊತ್ತಾ? ನಾವು ಅದ್ 10ರಷ್ಟು ಗೆದ್ದು ಸಾಲ ತೀರಿಸಿದೀವಿ ಗೊತ್ತಾ. 1974 ಡಾಕ್ಟರ್ ರಾಜ್ಕುಮಾರ್ ಅಭಿನಯದ ಸಂಪತ್ತಿಗೆ ಸವಾಲ್ ಸಿನಿಮಾ ರಿಲೀಸ್ ಆಗಿತ್ತು. ಮದುವೆಗೆ ನಿಮ್ಮಣ್ಣ ಮತ್ತೆ 1000 ರೂಪಾಯಿ ಸಾಲ ತಗೊಂಡಿದ್ದಾನೆ ಗೊತ್ತಾ? ಅದೇ ವರ್ಷ ಡಾಕ್ಟರ್ ವಿಷ್ಣುವರ್ಧನ್ ಅಭಿನಯದ ಭೂತಯ್ಯನ ಮಗ ಅಯ್ಯು ಚಿತ್ರ ಕೂಡ ರಿಲೀಸ್ ಆಯಿತು. ನನ್ ಸಾಲ ತೀರ್ಸಿ ಆಮೇಲೆ ಹೆಣ ಎತ್ತಿ. ಈ ಎರಡು ಸಿನಿಮಾಗಳ ಕತೆ ಇಂಚುಮಿಂಚು ಒಂದೇ. ಊರಿನ ಸಾಹುಕಾರ ಹಳ್ಳಿ ಜನಕ್ಕೆ ನೀಡೋ ಸಾಲದ ಸುತ್ತ ಹಿಡಿಯಲಾಗಿತ್ತು. ಊರಿನ ಜನಕ್ಕೆ ಅನಿವಾರ್ಯ ಆದಾಗ ಅಲ್ಪ ಸಾಲ ಕೊಡೋರು ತಮಗೆ ಬೇಕಾದಾಗ ಅದಕ್ಕೆ ಬಡ್ಡಿ ಚಕ್ರಬಡ್ಡಿ ಹಾಕಿ ಜನರ ರಕ್ತ ಹೀರೋರು. ನೀನು ನಿಮ್ಮಣ್ಣ ನಿನ್ನ ಮಕ್ಕಳು ಈ ಜನ್ಮ ಇರೋವರೆಗೂ ದುಡಿದ್ರು ನಮ್ ಸಾಲ ತೀರ್ಸಕ್ಕಾಗಲ್ಲ. ಕಡೆವರೆಗೂ ನಮ್ ಋಣದಲ್ಲೇ ಸಾಯ್ಬೇಕು. ಸದ್ಯ ಆ ಸಿನಿಮಾಗಳನ್ನೇಕೆ ಈಗ ನೆನಪಿಸ್ಕೊಳ್ತಿದ್ದೀವಿ ಗೊತ್ತಾ? ಅಂದು ಆ ಸಿನಿಮಾಗಳಲ್ಲಿ ತೋರಿಸಿದ ದೃಶ್ಯಗಳು, ಸನ್ನಿವೇಶಗಳು ಇಂದು ನಿಜ ಜೀವನದಲ್ಲಿ ನಡೆಯುತ್ತಿದೆ. ಆದ್ರೆ ಆ ಸಿನಿಮಾಗಳಲ್ಲಿ ಇರೋ ಸಾಹುಕಾರರ ಸ್ಥಾನದಲ್ಲಿ ಇಂದು ಕೂತಿರೋದು ಬೇರೆ ಯಾರೂ ಅಲ್ಲ, ಮೈಕ್ರೋ ಫೈನಾನ್ಸ್ ಕಂಪನಿಗಳು. ಯಾವ ನಾಯಿಗೆ ಬೇಕೋ ನಿನ್ನ ಋಣ ಅಂತೆ ಋಣ. ಮೈಕ್ರೋ ಫೈನಾನ್ಸ್, 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 ಮೈಕ್ರೋ ಫೈನಾನ್ಸ್. ಸ್ನೇಹಿತರೆ, ಮೈಕ್ರೋ ಫೈನಾನ್ಸ್ ಕಾಟಕ್ಕೆ ಊರಿಗೆ ಊರೇ ಖಾಲಿ. ಬಡ್ಡಿ ಕಟ್ಟು, ಇಲ್ಲ ನೀನು ಸತ್ ಹೋಗು, ಆಗಲಾದ್ರೂ ಸಾಲ ಮನ್ನಾ ಆಗುತ್ತೆ. ಅಮ್ಮ ಕದ್ದಾರ ಹೋಗ್ಬಿಡು, ನೀನು ಸತ್ತಾರ ಹೋಗ್ಬಿಡಿ, ಮನ್ನನಾರ ಆಯ್ತದೆ. ಏನ್ ಮಾಡ್ತೀಯಾ ಗೊತ್ತಿಲ್ಲ, ಮೊದಲು ಬಡ್ಡಿ ಕಟ್ಟು, ಇಲ್ಲ ಮನೆ ಖಾಲಿ ಮಾಡು. ಇಂತಹ ಕ್ರೂರತ್ವಕ್ಕೆ ಮೈಕ್ರೋ ಫೈನಾನ್ಸ್ಗಳು ತಲುಪಿವೆ. ಅಷ್ಟೇ ಅಲ್ಲ, ಇದರ ಮಧ್ಯೆ ಬಿಸಿ ಟ್ರಸ್ಟ್ ಹೆಸರಲ್ಲೂ ಇಂತಹದ್ದೇ ಕಿರುಕುಳಗಳನ್ನ ಅಲ್ಪ ಸಾಲ ಪಡೆದವರು ಅನುಭವಿಸುತ್ತಿರುವುದಾಗಿ ಹಲವು ದೂರುಗಳು ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿವೆ. ಅಷ್ಟಕ್ಕೂ ಈ ಮೈಕ್ರೋ ಫೈನಾನ್ಸ್ಗಳ ಇತಿಮಿತಿಗಳೇನು, ಬಿಸಿ ಟ್ರಸ್ಟ್ ನ ಕಾರ್ಯವ್ಯಾಪ್ತಿ ಎಷ್ಟು ಎನ್ನುವ ಬಗ್ಗೆ ಕಂಪ್ಲೀಟ್ ವಿವರ ಇವತ್ತು ನಾವು ನಿಮ್ಮ ಮುಂದೆ ಇಡ್ತಿದ್ದೀವಿ. ಅದಕ್ಕೂ ಮುನ್ನ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದು, ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಹಾಗೆ ಫೇಸ್ಬುಕ್ ನಲ್ಲಿ ಅನ್ವೇಷಣೆ ಪೇಜ್ ನ ಲೈಕ್ ಅಂಡ್ ಫಾಲೋ ಮಾಡಿ. ಸ್ನೇಹಿತರೆ, ಬಿಸಿ ಟ್ರಸ್ಟ್ ಬಗ್ಗೆ ಹೇಳೋಕ್ಕೂ ಮುನ್ನ ಮೈಕ್ರೋ ಫೈನಾನ್ಸ್ ಬಗ್ಗೆ ಸ್ವಲ್ಪ ಹೇಳ್ಬಿಡ್ತೀವಿ. ಮೈಕ್ರೋ ಫೈನಾನ್ಸ್ ಅಂದ್ರೆ ಕಿರು ಬಂಡವಾಳ ನೀಡುವ ಕಂಪನಿಗಳು. ಇವು RBI ಅಂಡರ್ ನಲ್ಲಿ ಬರುತ್ತವೆ. ಖುದ್ದು RBI ಇವನ್ನ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪನಿ ಅಂತ ಪರಿಗಣಿಸುತ್ತೆ. ಇವು ಸಣ್ಣ ಪ್ರಮಾಣದಲ್ಲಿ ಯಾರಿಗೆ ಬೇಕಾದ್ರೂ ಸಾಲ ಕೊಡಬಹುದು. ಅಲ್ಲದೆ ಈ ಕಂಪನಿಗಳು ನೀಡುವ ಸಾಲಕ್ಕೆ ಬಡ್ಡಿ ಎಷ್ಟಿರಬೇಕು ಅಂತ RBI ಗೈಡ್ ಲೈನ್ಸ್ ನೀಡಿರುತ್ತೆ. ಅದನ್ನು ಮೀರಿ ಈ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಬಡ್ಡಿ ಹಾಕುವಂತಿಲ್ಲ. ಒಂದು ವೇಳೆ ನಿಗದಿ ಮಾಡಿರುವುದಕ್ಕಿಂತ ಹೆಚ್ಚು ಬಡ್ಡಿಯನ್ನ ವಸೂಲಿ ಮಾಡಿದ್ರೆ ಅದು RBI ಗೈಡ್ ಲೈನ್ಸ್ ನ ಅತಿಕ್ರಮಿಸಿದಂತೆ ಆಗುತ್ತೆ. ಅಂತಹ ಫೈನಾನ್ಸ್ ಕಂಪನಿಗಳ ವಿರುದ್ಧ ಗ್ರಾಹಕರು ಪೊಲೀಸರಿಗೆ ಸಾಕ್ಷ್ಯ ಸಮೇತ ದೂರು ನೀಡಬಹುದಾಗಿದೆ. ಅಲ್ಲದೆ ಅಂತಹ ಫೈನಾನ್ಸ್ ಕಂಪನಿಗಳ ವಿರುದ್ಧ RBI ಕಠಿಣ ಕ್ರಮ ಕೂಡ ತೆಗೆದುಕೊಳ್ಳುತ್ತೆ. ಇನ್ನು ಬಿಸಿ ಟ್ರಸ್ಟ್ ಅಂದ್ರೆ ಏನು, ಅವು ಹೇಗೆ ಕೆಲಸ ಮಾಡುತ್ತೆ ಅನ್ನೋ ಬಗ್ಗೆ ನೋಡೋದಾದ್ರೆ, ಬಿಸಿ ಟ್ರಸ್ಟ್ ಬಿಸಿನೆಸ್ ಕರೆಸ್ಪಾಂಡೆಂಟ್ ಟ್ರಸ್ಟ್ ಆಗಿರುತ್ತೆ. ಅಂದ್ರೆ ಇಲ್ಲಿ ಒಂದು ಸಂಸ್ಥೆ ಅಥವಾ ವ್ಯಕ್ತಿ ಬ್ಯಾಂಕಿನಿಂದ ಗ್ರಾಹಕರಿಗೆ ಸಾಲ ಕೊಡುವ ಏಜೆಂಟ್ ಆಗಿ ಕೆಲಸ ಮಾಡುತ್ತೆ. ಉದಾಹರಣೆಗೆ, ಸ್ವಸಹಾಯ ಸಂಘಗಳಿಂದ ಬ್ಯಾಂಕ್ಗಳು ಸಾಲ ನೀಡುವ ಕೆಲವು ಯೋಜನೆಗಳಿವೆ. ಅಂತಹ ಯೋಜನೆಗಳಲ್ಲಿ ಸ್ವಸಹಾಯ ಸಂಘಗಳೇ ನೇರವಾಗಿ ಬ್ಯಾಂಕ್ಗೆ ಹೋದ್ರೆ 8ರಿಂದ 10% ನಲ್ಲಿ ಸಾಲ ಸಿಗುತ್ತೆ. ಆದ್ರೆ ಅದೇ ಸ್ವಸಹಾಯ ಸಂಘಗಳು ಬಿಸಿನೆಸ್ ಕರೆಸ್ಪಾಂಡೆಂಟ್ ಟ್ರಸ್ಟ್ ಮಧ್ಯಸ್ಥಿಕೆಯಿಂದ ಬ್ಯಾಂಕ್ ನಿಂದ ಸಾಲ ಪಡೆದುಕೊಂಡ್ರೆ ಆ ಸಾಲಕ್ಕೆ ಬಡ್ಡಿ 4.5ರಿಂದ 5.25% ಹೆಚ್ಚುವರಿಯಾಗಿ ನೀಡಬೇಕಾಗುತ್ತೆ. ಯಾಕಂದ್ರೆ ಇಲ್ಲಿ ಗ್ರಾಹಕರಿಗೆ ಹಾಗೂ ಬ್ಯಾಂಕ್ಗಳಿಗೆ ಮಧ್ಯದಲ್ಲಿ ಬಿಸಿನೆಸ್ ಕರೆಸ್ಪಾಂಡೆಂಟ್ ಟ್ರಸ್ಟ್ ಏಜೆಂಟ್ ಆಗಿ ಕೆಲಸ ಮಾಡ್ತಿರುತ್ತೆ. ಹಾಗಾಗಿಯೇ ಸಾಲದ ಬಡ್ಡಿ ಸೇರಿದಂತೆ ಏಜೆಂಟ್ ಕಮಿಷನ್ ಕೂಡ ಲೆಕ್ಕ ಹಾಕಿ ಒಟ್ಟು 15% ವರೆಗೂ ಗ್ರಾಹಕರು ಹೆಚ್ಚುವರಿಯಾಗಿ ಬಡ್ಡಿ ಪಾವತಿಸಬೇಕಾಗುತ್ತೆ. ಇನ್ನು ಈ ಏಜೆಂಟ್ ಕಮಿಷನ್ ಕೂಡ ನೇರವಾಗಿ ಜನರಿಂದ ವಸೂಲಿ ಮಾಡೋದಿಲ್ಲ. ಅದನ್ನ ಬ್ಯಾಂಕ್ಗಳಿಂದಲೇ ಬಿಸಿ ಟ್ರಸ್ಟ್ ಕಮಿಷನ್ ಹಣ ಸಲ್ಲಿಕೆಯಾಗುತ್ತೆ. ಇನ್ನು ಈ ಬಿಸಿನೆಸ್ ಕರೆಸ್ಪಾಂಡೆಂಟ್ ಟ್ರಸ್ಟ್ ಗಳ ಅನಿವಾರ್ಯತೆ ಎಲ್ಲಿ ಹೆಚ್ಚಾಗಿರುತ್ತೆ ಅಂದ್ರೆ, ಯಾವ ರಾಜ್ಯದಲ್ಲಿ ಅಥವಾ ಪ್ರದೇಶದಲ್ಲಿ ಬ್ಯಾಂಕ್ಗಳ ಸೌಲಭ್ಯ ಇರೋದಿಲ್ವೋ ಅಲ್ಲಿ ಈ ಬಿಸಿ ಟ್ರಸ್ಟ್ ಗಳ ಅಗತ್ಯತೆ ಹೆಚ್ಚಿರುತ್ತೆ. ಅಂದ್ರೆ ಉತ್ತರ ಪ್ರದೇಶ, ಬಿಹಾರ ಹಾಗೂ ಮಧ್ಯಪ್ರದೇಶದಂತಹ ರಾಜ್ಯಗಳಲ್ಲಿ ಈ ಬಿಸಿನೆಸ್ ಕರೆಸ್ಪಾಂಡೆಂಟ್ ಟ್ರಸ್ಟ್ ಗಳು ಸಂಸ್ಥೆಯಾಗಿ ಇಲ್ವೇ ವ್ಯಕ್ತಿ ರೂಪದಲ್ಲಿ ಕೆಲಸ ಮಾಡುತ್ತೆ. ಆದ್ರೆ ಅತಿ ಹೆಚ್ಚು ಬ್ಯಾಂಕುಗಳಿರುವ ಕರ್ನಾಟಕದಂತಹ ರಾಜ್ಯಗಳಲ್ಲಿ
ಈ ಬಿಸಿನೆಸ್ ಕರೆಸ್ಪಾಂಡೆಂಟ್ ಟ್ರಸ್ಟ್ಗಳ ಅಗತ್ಯತೆ ಎಳ್ಳಷ್ಟೂ ಇಲ್ಲ. ಇನ್ನು ಈ ಬಿಸಿನೆಸ್ ಕರೆಸ್ಪಾಂಡೆಂಟ್ ಟ್ರಸ್ಟ್ ನೇರವಾಗಿ ಗ್ರಾಹಕರಿಗೆ ಸಾಲ ಕೊಡುವಂತಿಲ್ಲ, ಸಾಲವನ್ನ ಮರುಪಾವತಿ ಮಾಡಿಸಿಕೊಳ್ಳುವಂತೆಯೂ ಇಲ್ಲ. ಯಾಕಂದ್ರೆ ಈ ಬಿಸಿ ಟ್ರಸ್ಟ್ಗಳಿಗೆ RBI ಅನುಮತಿ ಇರೋದಿಲ್ಲ. ಅಷ್ಟೇ ಅಲ್ಲ, ವಾರದ ಬಡ್ಡಿ ಕಟ್ಟಲೇಬೇಕು ಎನ್ನುವ ಕಡ್ಡಾಯವಿಲ್ಲ. 4 ವಾರದ ಬಡ್ಡಿಯನ್ನ ತಿಂಗಳಿಗೆ ಒಮ್ಮೆ ಕೂಡ ಪಾವತಿ ಮಾಡಬಹುದು. ಇದಿಷ್ಟೇ ಅಲ್ಲ, ಬಿಸಿ ಟ್ರಸ್ಟ್ ಮೂಲಕ ಆಗಿರಬಹುದು, ಇಲ್ಲವೇ ಮೈಕ್ರೋ ಫೈನಾನ್ಸ್ ಕಂಪನಿಗಳಿಂದ ಆಗಿರಬಹುದು, ಸಾಲ ಪಡೆಯುವ ಗ್ರಾಹಕರಿಗೆ ಬ್ಯಾಂಕ್ ಪಾಸ್ಬುಕ್ ಸೇರಿದಂತೆ ತಾವು ಪಡೆದ ಸಾಲ ಎಷ್ಟು, ಅದರಲ್ಲಿ ತಾವು ಎಷ್ಟು ಹಣ ಪಾವತಿ ಮಾಡಿದ್ದೀವಿ, ಈ ಸಾಲ ಪಡೆಯುವ ವೇಳೆ ಯಾವೆಲ್ಲ ಇನ್ಶೂರೆನ್ಸ್ ಪಾಲಿಸಿ ಮಾಡಿಸಿದ್ದೀವಿ ಎನ್ನುವ ಬಗ್ಗೆ ಸ್ಪಷ್ಟವಾದ ದಾಖಲೆಗಳನ್ನ ಗ್ರಾಹಕರಿಗೆ ನೀಡಬೇಕಾಗುತ್ತೆ. ಪ್ರತಿ ಬಾರಿ ಬಡ್ಡಿ ಪಾವತಿಸಿದಾಗ ಬಡ್ಡಿಗೆ ಎಷ್ಟು ಹಣ ಕಟ್ಟುತ್ತಿದ್ದೇವೆ, ಅಸಲಿಗೆ ಎಷ್ಟು ಹಣ ಜಮೆಯಾಗ್ತಾ ಇದೆ ಎನ್ನುವ ಕಂಪ್ಲೀಟ್ ವಿವರ ಗ್ರಾಹಕರಿಗೂ ನೀಡಬೇಕಾಗುತ್ತೆ. ಒಂದು ವೇಳೆ ವಾರ್ಷಿಕ ಬಡ್ಡಿ ನಿಗದಿಗಿಂತ ಹೆಚ್ಚುವರಿಯಾಗಿ ಪಾವತಿ ಮಾಡುತ್ತಿದ್ದೇವೆ ಅಂತ ಗ್ರಾಹಕರಿಗೆ ಎನಿಸಿದ್ರೆ ಕೂಡಲೇ ಆ ಗೊಂದಲ ನಿವಾರಿಸಿಕೊಳ್ಳೋಕೆ ತಮ್ಮ ಬ್ಯಾಂಕ್ ಸ್ಟೇಟ್ಮೆಂಟ್ ಕೂಡ ಮೈಕ್ರೋ ಫೈನಾನ್ಸ್ ಕಂಪನಿಗಳು ನೀಡಬೇಕಾಗುತ್ತೆ. ಇಷ್ಟೆಲ್ಲಾ ಕಟ್ಟುನಿಟ್ಟಿನ ನಿಯಮಗಳಿದ್ರೂ ಕೆಲ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಗ್ರಾಹಕರಿಗೆ ವಿನಾಕಾರಣ ಹೆಚ್ಚುವರಿ ಬಡ್ಡಿ ವಿಧಿಸುತ್ತವೆ ಎನ್ನುವ ಆರೋಪಗಳು ಕೇಳಿಸುತ್ತಲೇ ಇವೆ. ಒಟ್ನಲ್ಲಿ ಯಾವುದೇ ಸ್ವಸಹಾಯ ಸಂಘಗಳಾದ್ರೂ ಸರಿ, ಇಲ್ವೇ ಗ್ರಾಹಕರಾದ್ರೂ ಸರಿ, ಬಿಸಿ ಟ್ರಸ್ಟ್ಗಳ ಮಧ್ಯಸ್ಥಿಕೆಯಲ್ಲಿ ಇಲ್ವೇ ಮೈಕ್ರೋ ಫೈನಾನ್ಸ್ಗಳಿಂದ ಸಾಲ ಪಡೆಯೋದು ಮಡಿಲಲ್ಲಿ ಕೆಂಡವನ್ನ ಕಟ್ಟಿಕೊಂಡಂತೆ. ಯಾಕಂದ್ರೆ ಇವರಲ್ಲಿ ಪಡೆಯೋ ಸಾಲ ಮುಗಿಯುವಷ್ಟರಲ್ಲಿ ಅಸಲಿಗಿಂತ ದುಪ್ಪಟ್ಟು ಹಣವನ್ನ ಬಡ್ಡಿ ರೂಪದಲ್ಲಿ ಪಾವತಿ ಮಾಡಬೇಕಾಗುತ್ತೆ. ಇದೇ ಕಾರಣಕ್ಕೆ ಇಂದು ಗ್ರಾಮೀಣ ಭಾಗಗಳ ಜನರು, ಅದರಲ್ಲೂ ಮಹಿಳೆಯರು, ಅಲ್ಪ ಸಾಲಕ್ಕೂ ಹೆಚ್ಚು ಬಡ್ಡಿ ಪಾವತಿ ಮಾಡಲಾಗದೆ ಆತ್ಮಹತ್ಯೆ ಮಾಡಿಕೊಳ್ತಿರೋದು, ಊರಿಗೆ ಊರೇ ಖಾಲಿ ಮಾಡುವ ಪರಿಸ್ಥಿತಿ ನಿರ್ಮಾಣವಾಗ್ತಿರೋದು. ಹಾಗಾಗಿ ಇಂತಹ ಕಡೆ ಸಾಲ ಪಡೆಯುವ ಮುನ್ನ 1ಕ್ಕೆ 1000 ಬಾರಿ ಆಲೋಚನೆ ಮಾಡಿ. ಯಾಕಂದ್ರೆ ಕಷ್ಟಕ್ಕೆ ಸುಲಭದಲ್ಲಿ ಇಂತಹ ಕಡೆ ಸಿಗುವ ಸಾಲ ಕಾಲ ಕಳೆಯುತ್ತಿದ್ದಂತೆ ನಿಮ್ಮ ಬದುಕನ್ನೇ ಬರ್ಬಾದ್ ಮಾಡೋದು 100ಕ್ಕೆ 100 ಸತ್ಯ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಿದ್ದೇವೆ. ಮತ್ತೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಜೊತೆ ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಅನ್ವೇಷಣೆ.